ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ, ಈಗ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಮಧೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಮೂಡಪ್ಪ ಸೇವೆ ನಿನ್ನ ರಾತ್ರಿ ಆಯಿತು, ಅದರ ಪ್ರಸಾದ ತಗೊಳ್ಳಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ನಾನು ನಂದ ಅರ್ಜು ಅತ್ತೆ, ಅಂದರೆ ಇಲ್ಲಿಂದ ನಾವು ನೇರ ಈಗ ಹೋಗೋದು ನನ್ನ ಅಮ್ಮನ ಮನೆಗೆ. ಅಮ್ಮನನ್ನು ಕರ್ಕೊಳ್ಳಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ಈಗ ನೋಡಿ, ಅಮ್ಮನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅಮ್ಮ ಮತ್ತು ಅತ್ತೆ ಜೋರಾಗಿ ಮಾತಾಡ್ತಾ ಇದ್ದಾರೆ. ಹಾಗೆ ನಾವೀಗ ದೇವಸ್ಥಾನ ಎಲ್ಲ ಮುಟ್ಟಿದೆವು. ಅಮ್ಮನಿಗೆ ಸ್ವಲ್ಪ ನಡಿಲಿಕ್ಕೆ ಕಷ್ಟ, ಅವರಿಗೆ ಸ್ವಲ್ಪ ಕಾಲು ನೋವು. ಹಾಗೆ ಅಮ್ಮನ ಕೈ ಹಿಡ್ಕೊಂಡು ನಾನು ಹೋಗ್ತಾ ಇದ್ದೇನೆ. ಹಾಗೆ ನೋಡಿ, ತುಂಬ ರಶ್, ಸಿಕ್ಕಾಬಿಟ್ಟೆ ರಶ್. ಅಂದರೆ ನಾಳೆ ಲಾಸ್ಟ್ ಡೇ. ಹಾಗೀಗ ನಾವು ಅಂದರೆ ಬೆಳಿಗ್ಗೆ ಚಹಾ ತಿಂಡಿ ಎಲ್ಲ ತಿನ್ನಲಿಲ್ಲ. ಹಾಗೆ ಈಗ ತಿಂಡಿಗೆ ಪುಲಾವು. ಈಗ ಸಾಧಾರಣ ಒಂದು 8:30 ಗಂಟೆ ಎಲ್ಲ ಆಯಿತು. ಎಂಟೂವರೆ ಗಂಟೆಗೆ ನೋಡಿ ಇಷ್ಟು ರಶ್ ಉಂಟು. ಹಾಗೆ ನಾವು ಸ್ವಲ್ಪ ಅಲ್ಲಿ ಕೂತೆವು. ನೋಡಿ, ನಮ್ಮ ಬಬಿತಕ್ಕ, ನನ್ನ ಫ್ರೆಂಡ್, ಗೊತ್ತುಂಟಲ್ಲ ನನಗೆ, ಮೊದಲನೇ ವೀಡಿಯೋದೆಲ್ಲ ಅವರು ಇದ್ದಾರೆ. ಮತ್ತು ಅವರು ಸಿಕ್ಕಿದ್ರು. ಅವ್ರದ್ದು ಸಹ ಇವತ್ತು ಇದುಂಟು, ಅಲ್ಲಿ ಕರಸೇವೆ ಉಂಟು, ಅವರ ಒಂದು ಟೀಮ್ ಇದು. ಹಾಗೆ ನಮಗೀಗ ಒಳಗೆ ಹೋಗಲಿಕ್ಕೋಸ್ಕರ, ಅಂದರೆ ಒಳಗೆ ರಶ್ ಉಂಟು, ಅಂದರೆ ತುಂಬ 2 ಕಿಲೋಮೀಟರ್ ದೂರದಲ್ಲೇ ಲೈನ್ ಉಂಟು. ಹಾಗೆ ನಾವು ಹೇಗೆ ಹೋಗೋದಂತ ಆಲೋಚನೆಯಲ್ಲೇ ಇದ್ದೇವೆ ನಾವು. ಮತ್ತು ಒಬ್ಬರೊಬ್ಬರೇ ಪರಿಚಯದವರೆಲ್ಲ ಸಿಕ್ಕಿದ್ರು, ಎಲ್ಲರದ್ದು ನಾವು ಮಾತಾಡ್ತಾ ಇದ್ದೇವೆ. ನಮ್ಮದು ಸಹ ಉಂಟು ಇವತ್ತು ಕರಸೇವೆ. ಹಾಗೆ ನಾನು ಶಾಲು ಐಡಿಯೆಲ್ಲ ಹಾಕಿದ್ದೇನೆ ನೋಡಿ ಅಂತೆ. ಹಾಗೆ ಈಗ ಅಮ್ಮನನ್ನು ಮತ್ತು ಅತ್ತೆಯನ್ನು ಕರ್ಕೊಂಡು ಹೋಗಬೇಕಲ್ಲ ಒಳಗಡೆ. ಹಾಗೆ ಆ ಹೋಗುವ ಒಂದು, ಅಂದರೆ ಹೋಗ್ಲಿಕ್ಕೆ ಅಂದರೆ ದೇವಸ್ಥಾನದ ಒಳಗಡೆ ಅಂತ ಸಹ ಇದು ಮಾಡಲಿಕ್ಕಿಲ್ಲ, ವೀಡಿಯೋ ತೆಗಿಲಿಕ್ಕಿಲ್ಲ. ನೋಡಿ, ತೆಂಗಿನಕಾಯಿ, ಇದು ಹೊರೆ ಕಾಣಿಕೆ ಬಂದ ತೆಂಗಿನಕಾಯಿ ಇದು. ಹಾಗೆ ನಾವು ಈಗ ಒಳಗೆ ಹೋಗಿ, ಅಂದರೆ ಒಳಗೆ 1 ಗಂಟೆ ಹೊತ್ತಾಗಿದೆ ಹೋಗಿ ಬರಲಿಕ್ಕೆ. ಹೋಗಿ ಬಂದೆವು, ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ವೀಡಿಯೋ ತೆಗಿಲಿಕ್ಕೆ ಇಲ್ಲ, ಪರ್ಮಿಷನ್ ಇಲ್ಲ. ಹಾಗೆ ಹೊರಗೆ ಬರುವಾಗ ಆಯಿತು, ಒಂದು ಮಧ್ಯಾಹ್ನ 12:30 ಗಂಟೆ ಆಯಿತು. ಈಗ ಅಂದರೆ ಊಟದ ಒಂದು ರಶ್ಶಿನ ನೋಡಿ, ರಶ್ ಭಯಂಕರ ರಶ್. ಅಂದರೆ ಸಿಗ್ತದೆ ಬೇಗ ಬೇಗ ಊಟ, ಎಲ್ಲರಿಗೂ ಸಹ ಸಿಗ್ತದೆ. ನಾನು ಮತ್ತು ಅತ್ತೆಗೆ ಮತ್ತು ಅಮ್ಮನಿಗೆ, ಅಂದರೆ ಅವರಿಗೆ ನಡೀಲಿಕ್ಕೆಲ್ಲ ಕಷ್ಟ ಸ್ವಲ್ಪ. ಅವ್ರಿಗೆ ನಾನು ತಂದು ಕೊಟ್ಟೆ ಊಟ ಅಲ್ಲ, ಅವರು ಕೂತಲ್ಲೆಲ್ಲ ಬಫೆ ಸಹ ಉಂಟು, ಎಲೆ ಊಟ ಸಹ ಉಂಟು. ಆದರೆ ಯಾರಿಗೂ ಸಹ ಕಷ್ಟ ಇಲ್ಲ, ಎಲ್ಲರಿಗೂ ಸಹ ಊಟ ಚೆಂದ ಸಿಗ್ತದೆ ಮಾತ್ರ. ಹಾಗೆ ನಾಳೆ ಲಾಸ್ಟ್. ಓಕೆ, ಈ ವಿಡಿಯೋ ಇಷ್ಟೇ ಇರೋದು. ಥ್ಯಾಂಕ್ ಯು.